Hello students, in the last class we were discussing about the general characteristics of kingdom Mycota or fungi. Kingdom Mycota ಮತ್ತು ಅವುಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಬಂದಿದೆ. ಕಿಂಗ್ಡಮ್ ಮೈಕೋಟಾದಲ್ಲಿ ಬರುವಂಥ ಎಲ್ಲ ಜೀವಿಗಳು ದೇ ಆರ್ ಯೂನಿ ಆರ್ ಮಲ್ಟಿಸೆಲ್ಯುಲಾರ್, ಯುಕ್ಯಾರಿಯಾಟಿಕ್, ಎ ಕ್ಲೋರೋಫಿಲ್ಲಸ್, ಹೆಟರೋಟ್ರೋಫಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿದ್ದಾನೆ. This kingdom has been completely separated based on 3 criterias. ಅದು ಯಾವ್ಯಾವುದು ಅಂತಂದರೆ ಹೆಟರೋಟ್ರೋಫಿಕ್ ನೇಚರ್, ಅಂದರೆ ಈ ಫಂಗಸ್ಸಲ್ಲಿರುವಂಥ ಎಲ್ಲ ಜೀವಿಗಳು ಹೆಟರೋಟ್ರೋಫಿಕ್ ಆಗಿದ್ದಾವೆ ಅನ್ನೋದು ಒಂದು. ಎರಡನೇದು ಸೆಲ್ ವಾಲ್ ಕಾಂಪೊಸಿಷನ್, ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಮತ್ತು ಮೂರನೇದು ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಈಸ್ ಗ್ಲೈಕೋಜನ್. ಇವು 3 ಕ್ರೈಟೀರಿಯಾವನ್ನು ಆಧರಿಸಿ ಪ್ಲಾಂಟಿಂದ ಹೊರಗೆ ತೆಗೆದುಹಾಕಿದ್ರು RH ವಿಟೇಕರ್ ಈ ಮೈಕೋಟವನ್ನು 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಅವುಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಈ ಕ್ಲಾಸಲ್ಲಿ ನಾವು ರೀಪ್ರೊಡಕ್ಷನ್ ಯಾವ್ಯಾವ ರೀತಿಗಾಗುತ್ತೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾನೆ. The fungi reproduce by 3 methods. ಫಂಗಸ್ಗಳು 3 ಮೆಥಡ್ಸ್ ಇಂದ ರೀಪ್ರೊಡ್ಯೂಸ್ ಮಾಡ್ತವೆ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದು ಯಾವ್ಯಾವುದಪ್ಪ ಅಂತಂದರೆ ಒಂದು ವೆಜಿಟೇಟಿವ್, ಇನ್ನೊಂದು ಸೆಕ್ಷುವಲ್ ಮೆಥಡ್ ಮತ್ತು ಇನ್ನೊಂದು ಸೆಕ್ಷುವಲ್ ಮೆಥಡ್. ಯಾವುದನ್ನು ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕರಿತೇವೆ ಅಂತಂದರೆ the reproduction that takes place by the somatic or the vegetative cells, that kind of reproduction is called as vegetative reproduction. ಯಾವುದನ್ನು ಸೊಮ್ಯಾಟಿಕ್ ಅಥವಾ ವೆಜಿಟೇಟಿವ್ ಸೆಲ್ ಅಂತ ಕರಿತೀರಿ ಅಂತ ಏನಾದರೂ ಕೇಳೋದಾದರೆ, those cells which are involved in growth and development of the living organisms, those cells are called as vegetative or somatic cells or body cells. ಅವುಗಳಿಂದ ನಡೆಯುವಂತಹ ರೀಪ್ರೊಡಕ್ಷನನ್ನು ನಾವು ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕರೀತೇವೆ. ಇಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಚಾರ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಆ್ಯಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ takes place only by mitotic cell division. ಸೊ ಇಲ್ಲಿ ಮೈಟೋಟಿಕ್ ಸೆಲ್ ಡಿವಿಷನ್ ಮಾತ್ರ ಇನ್ವಾಲ್ವ್ ಆಗಿರ್ತದೆ. ಆದ್ದರಿಂದ ಈ ವೆಜಿಟೇಟಿವ್ ರೀಪ್ರೊಡಕ್ಷನ್ ಮತ್ತು ಎಸೆಕ್ಷುವಲ್ ರೀಪ್ರೊಡಕ್ಷನನ್ನು ವಿ ಆಲ್ಸೋ ಕಾಲ್ ಇಟ್ ಆಸ್ ಆನ್ ಮೈಟೋಜೆನಸಿಸ್. ಮೈಟೋಜೆನಸಿಸ್ ಅಂತಂದರೆ ದ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಬೈ ಅಂಡರ್ಗೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್ ಅಂತರ್ಥ. ಜೆನಿಸಿಸ್ ಅಂತಂದರೆ ಬರ್ತ್. ದ ಬರ್ತ್ ಆಫ್ ದ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಬೈ ಅಂಡರ್ಗೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್ ಆಯಿತು ಅಂತಂದರೆ ಅಂಥದನ್ನು ಮೈಟೋಜೆನಸಿಸ್ ಅಂತ ಕರೀತೇವೆ. ವೆಜಿಟೇಟಿವ್ ರೀಪ್ರೊಡಕ್ಷನ್ ಆ್ಯಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಇನ್ವಾಲ್ವ್ಮೆಂಟ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್. ಹೆನ್ಸ್ ದೀಸ್ ಟು ಆರ್ ಕಾಲ್ಡ್ ಎಸ್ ಮೈಟೋಜೆನಸಿಸ್. ಸೆಕೆಂಡ್ ಇಯರ್ PUCಗೆ ತುಂಬ ಮುಖ್ಯ ನೆನಪಿರಲಿ. ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂದ್ರೇನು ಅಂತ ಹೇಳಿದೆ. ದ ಫಂಜೈ ರೀಪ್ರೊಡ್ಯೂಸ್ ವೆಜಿಟೇಟಿವ್ಲಿ ಬೈ 3 ಮೆಥಡ್ಸ್. ಅದು ಯಾವ್ಯಾವುದಪ್ಪ ಅಂತಂದರೆ ಒಂದು ಫಿಷನ್, ಎರಡನೇದು ಬಡ್ಡಿಂಗ್ ಮತ್ತು ಮೂರನೇದು ಫ್ರಾಗ್ಮೆಂಟೇಷನ್. ಮೊದಲನೇದು ಫಿಷನ್ ಅಂದ್ರೇನು? ಇಟ್ಸ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ವೇರ್ the parental cell undergoes division to produce 2 daughter cells. ಯಾವುದಪ್ಪ ಫಿಷನ್ ಅಂತಂದರೆ ಈ ಒಂದು ಪೇರೆಂಟಲ್ ಸೆಲ್ಲು ಡಿವೈಡ್ ಆಗಿ 2 ಡಾಟರ್ ಸೆಲ್ಗಳನ್ನು ಕೊಡುವಂಥ ಪ್ರಕ್ರಿಯೆ ಏನಿದೆಯೋ, ವೇರ್ ಎ ಪೇರೆಂಟಲ್ ಸೆಲ್ ಅಂಡರ್ಗೋಸ್ ಮೈಟೋಟಿಕ್ ಸೆಲ್ ಡಿವಿಷನ್ ಟು ಗಿವ್ 2 ಡಾಟರ್ ಸೆಲ್ಸ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಆಸ್ ಫಿಷನ್. ಇನ್ನೊಂದು ವಿಚಾರ ಇಲ್ಲಿ ನೀವು ತಿಳ್ಕೊಳ್ಳೇಬೇಕಾಗಿರೋದು ಏನಪ್ಪ ಅಂತಂದರೆ, ಫಿಷನ್ ಈಸ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಫಿಷನ್ ಅನ್ನುವಂತಹ ರೀಪ್ರೊಡಕ್ಷನ್ನು
ಕೇವಲ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಮಾತ್ರ ನಡೀತವೆ. ಫಂಗಸ್ನಲ್ಲಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇದ್ದಾವೆ. ಎಕ್ಸಾಂಪಲ್ ಈಸ್ಟ್. ಸೊ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಾದಂತಹ ಈಸ್ಟ್ಗಳಲ್ಲಿ ನಡೆಯುವಂತಹ ಒಂದು ಮೆಥಡ್ ಆಫ್ ರೀಪ್ರೊಡಕ್ಷನ್ ಯಾವುದು ಅಂತಂದರೆ ದಟ್ ಈಸ್ ಫಿಷನ್. ಹೇಗಾಗುತ್ತೆ ನೋಡಿ. ಇದು ಒಂದು ಈಸ್ಟ್ ಸೆಲ್ಲು. ಆಫ್ಟರ್ ದ ಕಂಪ್ಲೀಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿಸ್ ಸೆಲ್, the nucleus which is present inside the cell undergoes a division which is called as karyokinesis. ಅಲ್ವೇ? The division of nucleus is called as karyokinesis. ಈ ರೀತಿಯಾಗಿ ನ್ಯೂಕ್ಲಿಯರ್ ಡಿವಿಷನ್ ಆದಾಗ ಒಂದು ಸೆಲ್ಲಲ್ಲಿ ನಾವು ಎರಡು ನ್ಯೂಕ್ಲಿಯಸ್ ನೋಡ್ತೇವೆ. ಆಫ್ಟರ್ ಕ್ಯಾರಿಯೋಕೈನೆಸಿಸ್ ಸೈಟೋಕೈನೆಸಿಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಈಕ್ವಲ್ ಸೈಟೋಕೈನೆಸಿಸ್ ಟೇಕ್ಸ್ ಪ್ಲೇಸ್ ಟು ಗಿವ್ 2 equal sized daughter cells. ಇದನ್ನು ಫಿಷನ್ ಅಂತ ಕರೀತೇವೆ. 1 2 ಆಗಿದ್ದರಿಂದ ಇದನ್ನು ರೀಪ್ರೊಡಕ್ಷನ್ ಅಂತ ಕರೀತಾ ಇದ್ದಾವೆ. ರೈಟ್. ಎರಡನೇದು ಬಡ್ಡಿಂಗ್. ಯಾವುದನ್ನು ಬಡ್ಡಿಂಗ್ ಅಂತ ಕರೀತೇವೆ? ಇಟ್ ಈಸ್ ಎ ಪ್ರೋಸೆಸ್ ವೇರ್ an unequal division takes place. ರೈಟ್. ನೋಡಿ, ಮದರ್ ಸೆಲ್ಲು ಆಫ್ಟರ್ ಕ್ಯಾರಿಯೋಕೈನೆಸಿಸ್, ದಟ್ ಮೀನ್ಸ್ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಆ್ಯನ್ ಅನದರ್ ನ್ಯೂಕ್ಲಿಯಸ್, ಒಂದು ಕ್ಯಾರಿಯೋಕೈನೆಸಿಸ್ ಆದ ಮೇಲೆ ಆ ನ್ಯೂಕ್ಲಿಯಸ್ ಸ್ವಲ್ಪ ಪ್ರಮಾಣದ ಸೈಟೋಪ್ಲಾಸಮನ್ನು ತೆಗೆದುಕೊಂಡು ಒಂದು ಮೂಲೆಗೆ ಹೋಗಿಬಿಡ್ತದೆ. ಆ ರೀತಿಯಾಗಿ ಸ್ವಲ್ಪ ಪ್ರಮಾಣದ ಸೈಟೋಪ್ಲಾಸ್ಮಿಕ್ ಡಿವಿಷನ್ ನಡೆಯೋದ್ರಿಂದ an unequal division leads to the formation of a small outgrowth on the surface of the cell. A small outgrowth on the surface of the cell which is called as bud. ಆ ಸ್ಮಾಲ್ ಔಟ್ಗ್ರೋತ್ ಏನಂತ ಕರೀತಿದ್ದಾವೆ ಅಂತಂದರೆ ಬಡ್ ಅಂತ ಕರೀತಾ ಇದ್ದಾವೆ. ದಿ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಬಡ್ ಈಸ್ ಕಾಲ್ಡ್ ಬಡ್ಡಿಂಗ್. ರೈಟ್. ಬಡ್ಡಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ರೀಪ್ರೊಡಕ್ಷನ್ ದಟ್ ಈಸ್ ಸೀನ್ ಓನ್ಲಿ ಇನ್ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಲೈಕ್ ಈಸ್ಟ್. ಮರಿಬಾರ್ದು. ಇಲ್ಲಿ ನೋಡಿ, the process of formation of bud is called budding. When this bud separates from the mother cell, they lead an independent life. ಯಾವಾಗ ಈ ಬಡ್ಡು ತಾಯಿ ಸೆಲ್ಲಿಂದ ಸಪ್ರೇಟ್ ಆಗುತ್ತೋ ಆಮೇಲೆ ಅದು ಸ್ವತಂತ್ರವಾಗಿ ತನ್ನದೇ ಆದಂತಹ ಜೀವನವನ್ನು ನಡೆಸ್ಕೊಂಡು ಬರ್ತದೆ. ಸೊ ಇದು ಎರಡು ಮೆಥಡ್ಸ್, ಒಂದು ಫಿಷನ್ ಮತ್ತಿನ್ನೊಂದು ಬಡ್ಡಿಂಗ್ ಆಯಿತು. ಮೂರನೇದು ಏನಪ್ಪ ಅಂತಂದರೆ ಫ್ರ್ಯಾಗ್ಮೆಂಟೇಷನ್. ಈಗಾಗಲೇ ನಿಮಗೆ ಪ್ಲ್ಯಾಂಟ್ ಬಾಡಿ ಆಫ್ ದ ಫಂಗಸನ್ನು ಹೇಳಬೇಕಾದ್ರೆ ದ ಪ್ಲ್ಯಾಂಟ್ ಬಾಡಿ ಆಫ್ ದ ಫಂಗಸ್ ಈಸ್ ಕಾಲ್ಡ್ ಮೈಸೀಲಿಯಂ. ದ ಮೈಸೀಲಿಯಂ ಈಸ್ ಮೇಡ್ ಅಪ್ ಆಫ್ ಮೆನಿ ಫಿಲಮೆಂಟಸ್ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಹೈಫೆ ಅಂತ ಹೇಳಾಯಿತು. ಈ ಹೈಫೇಸ್ಗಳು ಹೆಣಕೊಂಡಿರ್ತವೆ ದೊಡ್ಡದಾಗಿ. ಯಾವುದೋ ಒಂದು ಎಕ್ಸ್ಟರ್ನಲ್ ಎಫೆಕ್ಟಿಂದ, ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಿಂದ ಆ ಒಂದು ಉದ್ದವಾದಂತಹ ಒಂದು ಫಿಲಮೆಂಟ್ ಅಲ್ಲಲ್ಲಿ ಮಧ್ಯಭಾಗದಲ್ಲಿ ಕಟ್ ಆಗಿಬಿಡ್ತದೆ. ಆ ರೀತಿ ಕಟ್ಟಾಗಿ ಚಿಕ್ಕ ಚಿಕ್ಕ ತುಣುಕುಗಳಾಗ್ತವೆ. ಆ ತುಣುಕುಗಳನ್ನು ಫ್ರ್ಯಾಗ್ಮೆಂಟ್ಸ್ ಅಂತ ಕರೀತೇವೆ. ಆ ಫ್ರ್ಯಾಗ್ಮೆಂಟ್ಸಲ್ಲಿರೋದೆಲ್ಲ ಯಾವುದು? ವೆಜಿಟೇಟಿವ್ ಸೆಲ್ಗಳೇ. ಆ ಫ್ರ್ಯಾಗ್ಮೆಂಟು ಆ ಒಂದು ಮದರ್ ಬಾಡಿಯಿಂದ ಸಪ್ರೇಟ್ ಆದಾಗ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಒಂದು ಫ್ರ್ಯಾಗ್ಮೆಂಟ್ಗೆ ತನ್ನದೇ ಆದಂಥ ಒಂದು ತಾಕತ್ತಿದೆ. ಅದೇನಪ್ಪ ಅಂತಂದರೆ ಅದೇ ಮಲ್ಟಿಪ್ಲೈ ಆಗಿ ಒಂದು ಉದ್ದವಾದಂಥ ಒಂದು ಹೈಫೆ ಕೊಟ್ಟು ಅವುಗಳನ್ನೆಲ್ಲ ಹೆಣಗಿಸ್ಕೊಂಡು ಮೈಸಿಲಿಯಮ್ ಆಗಿ ಕನ್ವರ್ಟ್ ಆಗುವಂಥ ಸಾಮರ್ಥ್ಯ ಇದೆ. ತನ್ನದೇ ಆದಂಥ ಒಂದು ಪ್ಲ್ಯಾಂಟ್ ಬಾಡಿಯನ್ನು ಡೆವಲಪ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಈ ಫ್ರ್ಯಾಗ್ಮೆಂಟ್ಗಿದೆ. ಆದ್ದರಿಂದ ಆ ಫ್ರ್ಯಾಗ್ಮೆಂಟ್ಸ್ಗಳಿಂದಾನೂ ರೀಪ್ರೊಡಕ್ಷನ್ ನಡೀತಾ ಇರೋದ್ರಿಂದ ಆ ಮೆಥಡನ್ನು ಫ್ರ್ಯಾಗ್ಮೆಂಟೇಷನ್ ಅಂತೇಳಿ ಅದನ್ನು ವೆಜಿಟೇಟಿವ್ ರೀಪ್ರೊಡಕ್ಷನ್ಗೆ ಸೇರಿಸ್ಕೊಂಡಿದ್ದಾವೆ. ರೈಟ್. ಇಲ್ಲಿಗೆ ಫಂಜೈ ರೀಪ್ರೊಡ್ಯೂಸ್ ವೆಜಿಟೇಟಿವ್ಲಿ ಬೈ 3 ಮೆಥಡ್ಸ್. ಅದು ಯಾವ್ಯಾವುದು ಅಂತಂದರೆ ಒಂದು ಫಿಷನ್,
ಎರಡನೇದು ಬಡ್ಡಿಂಗ್ ಮತ್ತು ಮೂರನೇದು ಫ್ರ್ಯಾಗ್ಮೆಂಟೇಷನ್ ನಿಮಗೆ ಕ್ಲಿಯರ್ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ನೆಕ್ಸ್ಟು, the fungi reproduce asexually by spore formation ಅಥವಾ sporulation. ಯಾವುದನ್ನು ಸ್ಪೋರುಲೇಷನ್ ಅಂತ ಕರೀತೇವೆ ಅಂತಂದರೆ, the reproduction that takes place by the production of spore or by producing the spore is called as sporulation ಅಂತಾಯಿತು. ಸ್ಪೋರುಗಳನ್ನು ಬಿಟ್ಟು ರೀಪ್ರೊಡ್ಯೂಸ್ ಮಾಡಿದರೆ ಅಂಥದನ್ನು ಸ್ಪೋರ್ಲೇಷನ್. ಹಾಗಾದರೆ ಸ್ಪೋರ್ ಅಂದರೇನು? ವಾಟ್ ಈಸ್ ಮೀನ್ಡ್ ಬೈ ಸ್ಪೋರ್? ಡಿಫೈನ್ ಮಾಡೋಣ. ಎ ಸ್ಪೋರ್ ಈಸ್ ಎ ಮೈನ್ಯೂಟ್ ಯೂನಿಸೆಲ್ಯುಲಾರ್ ಯೂನಿ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್ ಥಿನ್ ವಾಲ್ಡ್ ಟೋಟಿಪೊಟೆಂಟ್ ಸೆಲ್. ಅರ್ಥ ಆಯ್ತಿದೆಯಾ? ಸ್ಪೋರ್ ಅಂದರೆ ಏನಪ್ಪ ಅಂತಂದರೆ, ಸ್ಪೋರ್ ಈಸ್ ಆನ್ ಯೂನಿಸೆಲ್ಯುಲಾರ್ ಯೂನಿ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್ ಥಿನ್ ವಾಲ್ಡ್ ಟೋಟಿಪೊಟೆಂಟ್ ಸೆಲ್ which has got the capacity of reproducing asexually is called as a spore. ಹಾಗಾದರೆ ಟೋಟಿಪೊಟೆನ್ಸಿ ಅಂದರೆ ಏನು? ಅದನ್ನು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ನನಗೆ ನೆನಪಿದೆ. ಟೋಟಿಪೊಟೆನ್ಸಿ ಅಂತಂದರೆ ದ ಟೋಟಲ್ ಪೊಟೆನ್ಷಿಯಾಲಿಟಿ ಆಫ್ ಆನ್ ಇಂಡಿವಿಜುವಲ್ ಸೆಲ್ ಟು ಡೆವಲಪ್ ಇನ್ ಟು ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಒಂದು ಪರಿಪೂರ್ಣವಾದಂಥ ಒಂದು ಸಾಮರ್ಥ್ಯ ಒಂದು ಸೆಲ್ಲಿಗಿದೆ. ಆ ಸಾಮರ್ಥ್ಯ ಏನಪ್ಪ ಅಂತಂದರೆ ಒಂದು ಹೊಸ ಜೀವಿಯನ್ನು ಹುಟ್ಟಾಕುವಂತಹ ಸಾಮರ್ಥ್ಯ. ತನ್ನದೇ ಆದಂಥ ರೀತಿಯ ಒಂದು ಹೊಸ ಜೀವಿಯನ್ನು ಹುಟ್ಟಾಕುವಂಥ ಒಂದು ಸಾಮರ್ಥ್ಯ ಒಂದು ಸೆಲ್ಲಿಗೇನಿದೆಯೋ ಆ ಸಾಮರ್ಥ್ಯವನ್ನು ಟೋಟಿಪೊಟೆನ್ಸಿ ಅಂತ ಕರೀತೇವೆ. ಆ ಸೆಲ್ನ ಟೋಟಿಪೊಟೆಂಟ್ ಸೆಲ್ ಅಂತ ಕರೀತಾ ಹೋಗ್ತವೆ. ಸ್ಪೋರ್ ಈಸ್ ಎ ಟೋಟಿಪೊಟೆಂಟ್ ಸೆಲ್. ಅರ್ಥವಾಯ್ತಿದ್ದೀರಾ ಹೇಳೋದು? ಫಂಗಸ್ಗಳು ಏಸೆಕ್ಷುವಲ್ ಆಗಿ ಯಾವ ರೀತಿಯಾಗಿ? ಬೈ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್ ಅಂತ ಗೊತ್ತಾಯಿತು. ಹಾಗಾದರೆ ಆ ಸ್ಪೋರ್ಸ್ಗಳು ಯಾವ ರೀತಿ ಹುಟ್ಟುತ್ತವೆ ಅಂತಂದರೆ, ಈಗಾಗಲೇ ನಾನು ಮೊದಲು ಹೇಳಿದ್ದೇನೆ, ದ ಸ್ಪೋರ್ಸ್ ಆರ್ ಡೆವಲಪ್ಡ್ ಬೈ ಅಂಡರ್ಗೋಯಿಂಗ್ ಮೈಟಾಟಿಕ್ ಸೆಲ್ ಡಿವಿಷನ್. ಈ ಸ್ಪೋರ್ಗಳು ಯಾವ ರೀತಿಯಾಗಿ ಹುಟ್ಟುತ್ತವೆ ಅಂತಂದರೆ, ಇವುಗಳು ಮೈಟಾಟಿಕ್ ಸೆಲ್ ಡಿವಿಷನಿಂದ ಹುಟ್ಟುತ್ತವೆ. ಆದ್ದರಿಂದ ಈ ಸ್ಪೋರ್ಗಳನ್ನು ಏನಂತ ಕರಿಬಹುದಪ್ಪ ಅಂತಂದರೆ, ದಿ ಸ್ಪೋರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೈಟೋಸ್ಪೋರ್ಸ್. ತುಂಬ ಮುಖ್ಯ. ಹಾಗಾದರೆ ನೀವು ನಾನು ಕೇಳಬಹುದು, ಮಿಯೋಸ್ಪೋರ್ಸು ಇದಾವ ಅಂತಂದರೆ ಎಸ್, those spores which are born by undergoing meiosis are called as meiospores. ಅದು ಇಲ್ಲಿದ್ದಾವೆ. ಅದು ಯಾವುದು ಅಂತಂದರೆ oospore, basidiospore, ascospores or the meiospores. These spores are born after undergoing meiotic cell division. ಆದ್ದರಿಂದ ಅವುಗಳನ್ನು ಮಿಯೋಸ್ಪೋರ್ಸ್ ಅಂತ ಕರೆದ್ವಿ. ಅದರ ವಿಚಾರವನ್ನು ಡೀಟೇಲಾಗಿ ನಾನು ಆಮೇಲೆ ಬರ್ತೇನೆ. ಇಲ್ಲಿ ನಾನು ಮಾತಾಡ್ತಿರೋದು ಯಾವುದಪ್ಪ ಅಂತಂದರೆ, ಐ ಆಮ್ ಟಾಕಿಂಗ್ ಅಬೌಟ್ ದ ಏಸೆಕ್ಷುವಲ್ ರೀಪ್ರೊಡಕ್ಷನ್. ಫಂಗಸ್ಗಳು ಏಸೆಕ್ಷುವಲ್ ಆಗಿ ಸ್ಪೋರ್ ಫಾರ್ಮೇಷನ್ ಮಾಡಿ ರೀಪ್ರೊಡ್ಯೂಸ್ ಮಾಡ್ತವೆ ಅಂತ ಹೇಳ್ತಿದ್ದಾನೆ. ಸ್ಪೋರ್ ಅಂದ್ರೆ ಏನು ಅಂತ ಹೇಳಿದೆ, ಆ ಸ್ಪೋರುಗಳು ಮೈಟಾಟಿಕ್ ಸೆಲ್ ಡಿವಿಷನಿಂದ ಹುಟ್ಟೋದ್ರಿಂದ ಅಂತಹ ಸ್ಪೋರುಗಳನ್ನು ನಾವೇನಂತ ಕರಿತಾ ಇದ್ದೇವೆ? ಮೈಟೋಸ್ಪೋರ್ಸ್ ಅಂತ ಕರಿತಾ ಇದ್ದೇವೆ ಅಂತ ನಾನು ಹೇಳಿದೆ. ಫಂಗಸ್ಗಳು ಏಸೆಕ್ಷುವಲ್ ಆಗಿ 3 ಥರದ ಮೈಟೋಸ್ಪೋರ್ಸ್ಗಳನ್ನು ಬಿಡ್ತವೆ. ಅಂದರೆ ಏಸೆಕ್ಷುವಲ್ ಸ್ಪೋರ್ಗಳನ್ನು ಬಿಡ್ತವೆ. ಅದು ಯಾವುದಪ್ಪ ಅಂತಂದರೆ ನೋಡಿ, ಒಂದು ಝೂಸ್ಪೋರ್, ಎರಡನೇದು ಸ್ಪೊರಾಂಜಿಯೋಸ್ಪೋರ್ ಅಥವಾ ಎಪ್ಲೆನೋಸ್ಪೋರ್, ಮೂರನೇದು ಕೊನಿಡಿಯಾ. ತುಂಬ ಬೇಸಿಕ್ಕು ಇದು. ನಿಮ್ಮ ನೀಟ್ ಮತ್ತು CT ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಮತ್ತು ತುಂಬ ಬಾಟ್ನಿಯ ಬೇಸಿಕ್ ಇನ್ಫಾರ್ಮೇಷನ್ ಇದು. ಈ ಥರ ನೀವು ಎಳೆಯಾಗಿ ತಿಳ್ಕೊಂಡ್ಬಿಟ್ರೆ ಇನ್ನು ಬಾಟ್ನಿಯಲ್ಲಿ ಕನ್ಫ್ಯೂಷನ್ ಆಗೋದೇ ಇಲ್ಲ ಮುಂದೆ. ಏಸೆಕ್ಷುವಲಿ ದ ಫಂಗಸ್ ರೀಪ್ರೊಡ್ಯೂಸ್ ಬೈ ದ ಪ್ರೊಡಕ್ಷನ್ ಆಫ್ ಸ್ಪೋರ್ಸ್ which are also called as mytospore. They are also called as asexual spores. ಅವುಗಳು ಎಷ್ಟು ಥರ ಇದ್ದಾವೆ ಅಂತಂದರೆ 3 ಥರ ಇದ್ದಾವೆ. ಅದು ಯಾವ್ಯಾವುದು ಅಂತಂದರೆ, ಒಂದು ಝೂಸ್ಪೋರ್,
ಎರಡನೇದು ಆಪ್ಲೆನೋಸ್ಪೋರ್ ಮತ್ತು ಮೂರನೇದು ಕೊನಿಡಿಯಾ. ಯಾವುದನ್ನು ಝೂಸ್ಪೋರ್ ಅಂತ ಕರೀತೇವೆ, ಇದರ ವಿಚಾರ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾವುದನ್ನು ಝೂಸ್ಪೋರ್ ಅಂತ ಕರೀತೇವೆ ಅಂತಂದರೆ, ಝೂ ಅಂತಂದರೆ ಅನಿಮಲ್ ಅನ್ನೋ ಅರ್ಥ. ಯಾವುದನ್ನು ನಾವು ಪ್ರಮುಖವಾಗಿ ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ ಅಂತಂದರೆ, ಯಾವುದು ಸ್ವತಂತ್ರವಾಗಿ ತನ್ನ ಇಷ್ಟ ಬಂದಾಗ ಓಡಾಡ್ತದೋ ಅದು ಅನಿಮಲ್ಸಿನ ಗುಣ. ಸೊ ದೋಸ್ ಸ್ಪೋರ್ ವಿಚ್ ಹ್ಯಾಸ್ ಗಾಟ್ ದ ಮೊಟಿಲಿಟಿ, ದೋಸ್ ಸ್ಪೋರ್ಸ್ ಆರ್ ಕಾಲ್ಡ್ ಆಸ್ ಝೂಸ್ಪೋರ್ಸ್. ಯಾವ ಸ್ಪೋರು ಸ್ವತಂತ್ರವಾಗಿ ಓಡಾಡಬಹುದೋ ಅಂತಹ ಸ್ಪೋರನ್ನು ಝೂಸ್ಪೋರ್ ಅಂತ ಕರೀತಾ ಇದ್ದೇವೆ. ಅದು ಸ್ವತಂತ್ರವಾಗಿ ಓಡಾಡಲಿಕ್ಕೆ ಬೇಕಾಗಿರುವಂಥ ಫ್ಲಾಜಿಲಾಗಳನ್ನು ಅದು ಹೊಂದಿರ್ತದೆ. ದ ಫ್ಲಾಜಿಲೇಟೆಡ್ ಸ್ಪೋರ್ಸ್ ಆರ್ ಕಾಲ್ಡ್ ಆಸ್ ಝೂಸ್ಪೋರ್ಸ್. ಹಾಗಾದರೆ ಈ ಝೂಸ್ಪೋರ್ಸು ಯಾವ ಥರದ ಫಂಗಸಲ್ಲಿರ್ತವೆ ಅಂತಂದರೆ, ದೋಸ್ ಫಂಗಸ್ ವಿಚ್ ಆರ್ found in the aquatic habitat and also in swampy areas. ಅಂದರೆ ನೀರು ನಿಂತಿರುವಂಥ ಜಾಗದಲ್ಲಿ ಅಥವಾ ನೀರು ತೇವಾಂಶ ಇರುವಂಥ ಜಾಗದಲ್ಲಿ ಏನು ಫಂಗಸ್ಗಳು ಬೆಳೆದಿರ್ತಾವಲ್ಲ, ಆ ಒಂದು ಫಂಗಸ್ಸಲ್ಲಿ ಏಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಾವಲ್ಲ, ಆ ಒಂದು ಫಂಗಸ್ಗಳಲ್ಲಿ ಈ ಥರದ ಝೂಸ್ಪೋರ್ಸ್ಗಳು ಬಿಟ್ಟಿರ್ತವೆ. These zoospores are the asexual spores which are born and inside the sac-like structures called zoosporangia. Zoosporangia ಅನ್ನುವಂಥದ್ದು sac-like ಸ್ಟ್ರಕ್ಚರ್ ಆಗಿದೆ. ಯಾವುದೆಲ್ಲ ಸ್ಪೋರ್ಸ್ಗಳು ಸ್ಯಾಕಿನ ಒಳಗೆ ಬಿಡ್ತವೋ ಅವುಗಳನ್ನು ಎಂಡೋಜಿನಸ್ಲಿ ಬಾಂಡ್ ಅಂತ ಕರೀತೇವೆ. ಯಾವುದು ಒಂದು ಸ್ಯಾಕಿನ ಒಳಗೆ ಬಿಡೋದಿಲ್ವೋ ಅವುಗಳನ್ನು ಎಕ್ಸೋಜಿನಸ್ಲಿ ಬಾಂಡ್ ಅಂತ ಕರೀತೇವೆ. ಈ ಝೂಸ್ಪೋರ್ ಅನ್ನುವಂಥದ್ದು ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ನ ಒಳಗೆ ಬಿಟ್ಟಿದೆ. ಆ ಸ್ಯಾಕನ್ನು ಝೂಸ್ಪೊರಾಂಜಿಯಾ ಅಂತ ಕರೀತೇವೆ. ಆದ್ದರಿಂದ ದೀಸ್ ಝೂಸ್ಪೋರ್ಸ್ ಆರ್ ಎಂಡೋಜಿನಸ್ಲಿ ಬಾಂಡ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಝೂಸ್ಪೊರಾಂಜಿಯಾ. ದೀಸ್ ಝೂಸ್ಪೋರ್ಸ್ ಆರ್ ಬಾಂಡ್ ಇನ್ ಪ್ರಿಮಿಟಿವ್ ಫಂಜೈ which comes in under the class Phycomycetes or Zygomycetes. ಅವುಗಳಲ್ಲೇ ನಾವು ಇದನ್ನು ನೋಡೋದು. ಈ ಝೂಸ್ಪೋರು ಝೂಸ್ಪೊರಾಂಜಿಯಾವನ್ನು ಹೊಡೆದು ಹೊರಗೆ ಬರ್ತದೆ, ನೀರಿನಲ್ಲಿ ಸ್ವಿಮ್ ಮಾಡಿಕೊಂಡು ಹೋಗ್ತದೆ. ವೆನ್ ದೀಸ್ ಝೂಸ್ಪೋರ್ಸ್ reach the suitable substratum, it wither off the flagella and germinates to give rise to new hyphae. ಇದು ಝೂಸ್ಪೋರ್ಸ್ನ ಬಗ್ಗೆ. ಆದರೆ the next is an Sporangiospores or aplanospores. These sporangiospores or aplanospores are also endogenously bound. They are bound inside the sac-like structure called sporangium. ಆ ಮಧ್ಯಭಾಗದಲ್ಲಿ ಒಂದು ಕಾಲುಮೆಲ್ಲಾ ಅನ್ನುವಂತಹ ಒಂದು ಹಾರ್ಡ್ ಸ್ಟ್ರಕ್ಚರ್ ಇದೆ. ಅದರ ಹೊರಭಾಗದಲ್ಲಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನು ಸ್ಪೊರಾಂಜಿಯಂ ಅಂತ ಕರಿತೇವೆ. ಆ ಸ್ಪೊರಾಂಜಿಯಂ ಒಳಗೆ ಮೆನಿ ಮೈನ್ಯೂಟ್ ಡಸ್ಟ್ ಲೈಕ್ ಸ್ಪೋರ್ಸ್ ಅನ್ನು ನೋಡ್ತೇವೆ. ಆ ಮೈನ್ಯೂಟ್ ಡಸ್ಟ್ ಲೈಕ್ ಸ್ಪೋರ್ಸ್ ಆರ್ ಎನ್ಕ್ಲೋಸ್ಡ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಆ ಒಂದು ಮೈನ್ಯೂಟ್ ಸ್ಪೋರ್ಸ್ಗಳನ್ನು aplanospores or sporangiospores ಅಂತ ಕರೀತೇವೆ. These spores are also the mitospore or asexual spores which are born by undergoing mitotic cell division. ಈ aplanosporesಗಳನ್ನು ಎಲ್ಲಿ ನೋಡ್ತೇವೆ ಅಂತಂದರೆ, ಇದನ್ನೂ ಸಹ ನಾವು ಪ್ರಿಮಿಟಿವ್ ಫಂಗಸ್ ಆದಂತಹ ಫೈಕೋಮೈಸಿಟ್ಸ್ ಆರ್ ಝೈಗೋಮೈಸಿಟ್ಸ್ ಅಲ್ಲಿ ನಾವು ನೋಡ್ತಾ ಬರ್ತೇವೆ. ಯಾವಾಗ ಈ ಸ್ಪೋರ್ಸ್ಗಳೆಲ್ಲ ಮೆಚೂರ್ ಆಗ್ತವೋ ಆವಾಗ ಈ ಸ್ಪೋರ್ಗಳು ಸ್ಪೋರ್ ವಾಲನ್ನು ಬ್ರೇಕ್ ಮಾಡಿಕೊಂಡು ವಿಂಡ್ ಕರೆಂಟಿಂದ, ಏರ್ ಕರೆಂಟಿಂದ, ಗಾಳಿ ಮುಖಾಂತರವಾಗಿ ಈ ಸ್ಪೋರ್ಸ್ಗಳು ಸ್ಪ್ರೆಡ್ ಆಗ್ತವೆ. ವೆನ್ ದಿಸ್ ಸ್ಪೋರ್ಸ್ ರೀಚ್ ದ ಸೂಟಬಲ್ ಸಬ್ಸ್ಟ್ರಾಟಮ್ ದೇ ಜರ್ಮಿನೇಟ್ ಆ್ಯಂಡ್ ಗಿವ್ ರೈಸ್ ಟು ನ್ಯೂ ಮೈಸೀಲಿಯಾ. ಇವೆರಡು ಎಂಡೋಜಿನಸ್ಲಿ ಬಾಂಡ್ ಆಗಿದ್ದಾವೆ. ಎಂಡೋಜಿನಸ್ಲಿ ಬಾಂಡ್ ಯಾಕೆ ಅಂತ ಈಗಾಗಲೇ ನಾನು ಹೇಳಾಗಿದೆ. ಬಿಕಾಸ್ ದೇ ಆರ್ ಬಾಂಡ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಪೊರಾಂಜಿಯಾ. ಇನ್ನು ಮೂರನೇದು ಯಾವುದು ಅಂತಂದರೆ ಕೊನಿಡಿಯಾ. ಕೊನಿಡಿಯಾ ಈಸ್ ಆನ್ ಯೂನಿಸೆಲ್ಯುಲಾರ್, ಯೂನಿ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್
thin-walled, exogenously bound spores, asexual spores are the mitospores, which has got the capacity of reproducing asexually. ಸೊ ಈ ಕೊನಿಡಿಯಾ ಅನ್ನುವಂಥದ್ದು ಹೇಗೆ ಬಿಡುತ್ತೆ ಅಂತಂದರೆ, ಹೈಫೆಗಳೆಲ್ಲ ಎಣ್ಕೊಂಡಿದೆಯಲ್ಲ, ಅದರಲ್ಲಿ ಒನ್ ಆಫ್ ದ ಫರ್ಟೈಲ್ ಹೈಫೆ ಡೆವಲಪ್ಸ್ ದ ಕೊನಿಡಿಯಾ. ಹೇಗೆ ಅಂತಂದರೆ, ದ ಹೈಫೆ, ದಿಸ್ ಈಸ್ ಅನ್ ಹೈಫೆ, ದಿಸ್ ಹೈಫೆ ಪ್ರೊಡ್ಯೂಸಸ್ ಆನ್ ಬ್ರಾಂಚ್ which is called as conidiospore. The terminal tip of the conidiospore undergoes a rapid mitotic cell division to produce a series of cells which are called as conidia. ಆ ಚೈನ್ ಆಫ್ ಸೆಲ್ಸ್ ಏನಿದೆಯೋ ಅದನ್ನು ಕೊನಿಡಿಯಾ ಅಂತ ಕರಿತೇವೆ. ಕೊನಿಡಿಯಾ ಕೆಳಗಡೆಯಿಂದ ಡೆವಲಪ್ ಆಗ್ತಾ ಹೋಗ್ತದೆ. ದ ಯಂಗರ್ ಕೊನಿಡಿಯಾ ವಿಲ್ ಬಿ ಅಟ್ ದ ಬೇಸ್ ಆ್ಯಂಡ್ ದ ಓಲ್ಡರ್ ಕೊನಿಡಿಯಾ ವಿಲ್ ಬಿ ಅಟ್ ದ ಟಿಪ್. ಸೊ ಈ ರೀತಿಯಾದಂಥ ಓಲ್ಡರ್ ಕೊನಿಡಿಯಾಸ್ಗಳು ವೆನ್ ಇಟ್ ಸಪ್ರೇಟ್ಸ್ ಫ್ರಮ್ ದ ಚೈನ್ ಆ್ಯಂಡ್ ವೆನ್ ಇಟ್ ರೀಚ್ ದ ಸೂಟಬಲ್ ಸಬ್ಸ್ಟ್ರಾಟಮ್, ದೇ ಜರ್ಮಿನೇಟ್ ಆ್ಯಂಡ್ ಪ್ರೊಡ್ಯೂಸಸ್ ದ ನ್ಯೂ ಮೈಸೀಲಿಯಾ. ಈ ಕೊನಿಡಿಯಾಗಳನ್ನು ನಾವು ಹೆಚ್ಚು ಎಲ್ಲಿ ನೋಡ್ತೇವೆ ಅಂತಂದರೆ ಆಸ್ಕೋ ಮತ್ತು ಬೆಸಿಡಿಯೋಮೈಸಿಟ್ಸ್ಗಳಲ್ಲಿ ಮತ್ತು ಡಿಟ್ಯಾರೋಮೈಸಿಟ್ಸ್ ಅಂತ ಬರುತ್ತೆ. ನಾನು ಮುಂದೆ ಹೇಳ್ತೇನೆ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ. ಆ ಫಂಗಸ್ಗಳಲ್ಲಿ ನಾವು ಏಸೆಕ್ಶುವಲ್ ಆಗಿ ರಿಪ್ರೊಡ್ಯೂಸ್ ಮಾಡುವಂಥದ್ದು ಕೊನಿಡಿಯಾದಿದಾನೇ ಪ್ರಾಮಿನೆಂಟಾಗಿ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಬರ್ತಾನೆ. ಅಲ್ಲಿಗೆ ರೀಪ್ರೊಡಕ್ಷನ್ ಒಂದು ವೆಜಿಟೇಟಿವ್ಲಿ ಮತ್ತಿನ್ನೊಂದು ಏಸೆಕ್ಶುವಲಿ. ವೆಜಿಟೇಟಿವ್ಲಿ ಬೈ ಫಿಷನ್, ಬಡ್ಡಿಂಗ್ ಮತ್ತು ಫ್ರಾಗ್ಮೆಂಟೇಷನ್ ಅನ್ನೋದು ಕ್ಲಿಯರ್ ಆಯಿತು. ಏಸೆಕ್ಶುವಲಿ ಬೈ ದ ಸ್ಪೋರ್ ಫಾರ್ಮೇಷನ್. ಆ ಸ್ಪೋರ್ಗಳನ್ನು ನಾವು ಮೈಟೋಸ್ಪೋರ್ ಅಂತಲೂ ಯಾಕೆ ಕರಿಬೇಕು, ಏಸೆಕ್ಶುವಲ್ ಸ್ಪೋರ್ಸ್ ಅಂತಲೂ ಯಾಕೆ ಕರಿಬೇಕು. ಆ ಸ್ಪೋರ್ಗಳಲ್ಲಿ ಎಷ್ಟು ವಿಧ, ಒಂದು ಝೂಸ್ಪೋರ್, ಆಪ್ಲೆನೋಸ್ಪೋರ್ ಮತ್ತು ಕೊನಿಡಿಯಾ ಅನ್ನುವಂಥದ್ದನ್ನು ತಿಳಿಸಾಯಿತು. ಇದಿಷ್ಟು ರಿಗಾರ್ಡಿಂಗ್ ದ ವೆಜಿಟೇಟಿವ್ ಆ್ಯಂಡ್ ಏಸೆಕ್ಶುವಲ್ ರೀಪ್ರೊಡಕ್ಷನ್. ಈಗ ನಾನು ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೇನೆ. ನಾವು ದ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಕೇಸ್ ಆಫ್ ಫಂಜೈ ಕನ್ಸಿಸ್ಟ್ ಆಫ್ 3 steps. ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನುವಂಥದ್ದು ಫಂಗಸ್ನಲ್ಲಿ 3 ಹಂತಗಳನ್ನು ಹೊಂದಿದ್ದಾವೆ. ಅದು ಯಾವುದಪ್ಪ ಅಂತಂದರೆ, ಒಂದು ಪ್ಲಾಸ್ಮೋಗೆಮಿ, ಎರಡನೇದು ಕ್ಯಾರಿಯೋಗೆಮಿ. ಅದಾಗ್ತಾ ಇದ್ದಂಗೆ, ಕ್ಯಾರಿಯೋಗೆಮಿ ಆಗ್ತಾ ಇದ್ದಂಗೆ ವಿ ವಿಲ್ ಬಿ ಗೆಟಿಂಗ್ ದ ಡಿಪ್ಲಾಯ್ಡ್ ಸೆಲ್ ಕಾಲ್ಡ್ ಝೈಗೋಟ್. ಅದು ಏನಾಗುತ್ತೆ, ಆ ಝೈಗೋಟ್ ದಿಢೀರಂತ ಯಾವುದೇ ಒಂದು ಟೈಮ್ ತೆಗೆದುಕೊಳ್ಳದೆ ಇಟ್ ಅಂಡರ್ಗೋಸ್ ಮಿಯಾಸಿಸ್. ಯಾತಕ್ಕಿದಾಗತ್ತೆ? ಪ್ಲಾಸ್ಮೋಗೆಮಿ ದ ಫ್ಯೂಷನ್ ಆಫ್ ಸೈಟೋಪ್ಲಾಸಮ್, ಕ್ಯಾರಿಯೋಗೆಮಿ ದ ಫ್ಯೂಷನ್ ಆಫ್ ನ್ಯೂಕ್ಲಿಯಸ್. ಅಲ್ಲಿಗೆ ಡಿಪ್ಲಾಯ್ಡ್ ಸೆಲ್ ಆಯಿತು. ಆ ಡಿಪ್ಲಾಯ್ಡ್ ಸೆಲ್ನೇ ಝೈಗೋಟ್ ಅಂತ ಕರೆದ್ವಿ. ದಟ್ ಝೈಗೋಟ್ ಅಂಡರ್ಗೋಸ್ ಮಿಯಾಸಿಸ್ ಟು ಗಿವ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್. ಆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಸ್ಪೋರ್ಗಳಾಗ್ತವೆ. ಆ ಸ್ಪೋರ್ಗಳನ್ನು ನಾವು ಮಿಯೋಸ್ಪೋರ್ಸ್ ಅಂತ ಕರಿತೇವೆ. ಆ ಸ್ಪೋರ್ಗಳನ್ನೇ ಸೆಕ್ಷುವಲ್ ಸ್ಪೋರ್ಸ್ ಅಂತ ಕರಿತೇವೆ. ಅದನ್ನು ನಾನೀಗ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಬರೋದು. ಆ ಸೆಕ್ಷುವಲ್ ಸ್ಪೋರ್ಸ್ ಎಷ್ಟು ಥರ ಇದ್ದಾವೆ? ತುಂಬ ಸಿಂಪಲ್ ಆಗಿ 3 ಥರ ಇದ್ದಾವೆ. ಆ 3 ಥರದಲ್ಲಿರುವಂಥ ಸೆಕ್ಷುವಲ್ ಸ್ಪೋರ್ಸ್ಗಳು ಯಾವುದಪ್ಪ ಅಂತಂದರೆ, ಝೈಗೋಸ್ಪೋರ್ ಆರ್ ಊಸ್ಪೋರ್, ಆಸ್ಕೋಸ್ಪೋರ್ ಮತ್ತು ಬೆಸಿಡಿಯೋಸ್ಪೋರ್ಸ್ ಆರ್ ದ ಸೆಕ್ಷುವಲ್ ಸ್ಪೋರ್ಸ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಟೆಪ್ಸ್ 3 ಇದೆ ಅಂತ ಗೊತ್ತಾಯಿತು. ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವಾಗ ಆಗುತ್ತೆ ಅಂತಂದರೆ, ವೆನ್ ದ 2 ಕಂಪ್ಯಾಟಿಬಲ್ ಹೈಫೇಸ್ meet together, the fusion of the cell or the hyphae takes place, then the sexual reproduction occurs. 2 ಕಂಪ್ಯಾಟಿಬಲ್ ಹೈಫೆಗಳು ಬಂದು ಸೇರಿದಾಗ ಅವೆರಡರ ನಡುವೆ ನಡೆಯುವಂಥ ಒಂದು ಫ್ಯೂಷನನ್ನು ನಾವಿಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತವೆ. 2 ಸೆಲ್ಗಳು, ಕಂಪ್ಯಾಟಿಬಲ್ ಸೆಲ್ಗಳು ಸೇರಿದಾಗ ಅವೆರಡರ ಫ್ಯೂಷನ್ನಿಂದ ನಡೆಯುವಂಥದ್ದನ್ನು ನಾವಿಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತಾ ಇರ್ತೇವೆ. ಇಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಬಂದು ಸೇರಿ ಹಂಗೇನಿಲ್ಲ. ಇಲ್ಲಿ ಸ್ಪರ್ಮ್ ಮತ್ತು ಎಗ್ ನೋ. The 2 cells which are compatible fuses to form a diploid cell called zygote.
ಅದು 3 ರೀತಿಯ ನೋಡಿ. ಇಲ್ಲಿ ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಇಸ್ ಹೆಪ್ಲಾಯ್ಡ್. ಇದನ್ನು ಯಾವತ್ತಿಗೂ ಮರಿಬಾರ್ದು. ಹೆಪ್ಲಾಂಟಿಕ್ ಲೈಫ್ ಸೈಕಲ್ ನಾವು ನೋಡ್ತಾ ಇರೋದು. ಲೈಫ್ ಸೈಕಲ್ ಹೇಳಬೇಕಾದ್ರೆ ಹೇಳಿರ್ತಾರೆ ನಿಮಗೆ. ದ 2 ಹೆಪ್ಲಾಯ್ಡ್ ಐಫೇಸ್ 2 ಮೀಟ್ ಆಗ್ತವೆ. ಮೀಟ್ ಆದ ಮೇಲೆ ಅವೆರಡು ಫ್ಯೂಷನ್ ಆಗಿ ಒಂದೇ ಸೆಲ್ನಲ್ಲಿ 2 ನ್ಯೂಕ್ಲಿಯಸ್ ಇರುವಂತಹ ಒಂದು ಐಫೇನ್ ಕೊಡ್ತಾ ಬರುತ್ತೆ. ದಟ್ ಐಫೆ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಐಫೆ. ದಟ್ ಫೇಸ್ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಫೇಸ್. ಅರ್ಥವಾಯ್ತಿದೆಯಾ? ಸೊ ಈ ರೀತಿಯಾಗಾದರೂ ಆಗಬಹುದು. ಅಥವಾ ಇದೊಂದು ಹೈಫೆ, ಇದೊಂದು ಹೈಫೆ. ಈ 2 ಹೈಫೆಗಳಲ್ಲಿದ್ದಂಥ ಈ ಸೆಲ್ಗಳು ಏನಾಗಿದ್ದಾವೆ, ಅಟ್ರಾಕ್ಟ್ ಆಗಿದ್ದಾವೆ. ಅಟ್ರಾಕ್ಟ್ ಆಗಿ ಎರಡು ಟ್ಯೂಬನ್ನು ರಚನೆ ಮಾಡ್ತದೆ, ವಿಚ್ ಇಸ್ ಕಾಲ್ಡ್ ಆಸ್ ಕಾಂಜುಗೇಷನ್ ಟ್ಯೂಬ್. ಅವೆರಡು ಹತ್ತಿರಕ್ಕೆ ಬಂದು ಸೇರ್ತವೆ. ಅವೆರಡು ಸೇರಿದ ಮೇಲೆ 2 ನ್ಯೂಕ್ಲಿಯಸ್ಗಳು ಸೇರಿಕೊಂಡು ಒಂದು ಡಿಪ್ಲಾಯ್ಡ್ ಸೆಲ್ ಆಯಿತು. ಆ ಡಿಪ್ಲಾಯ್ಡ್ ಸೆಲ್ಲನ್ನು ನಾವೇನಂತ ಕರಿತೇವೆ ಅಂತಂದರೆ ಝೈಗೋಟ್ ಅಂತ ಕರಿತೇವೆ. ಝೈಗೋಟ್ ಡೈರೆಕ್ಟಾಗಿ ಮಿಯಾಟಿಕ್ ಸೆಲ್ ಡಿವಿಷನ್ಗೆ ಒಳಪಟ್ಟು ಆ ಒಂದು ಹೆಪ್ಲಾಯ್ಡ್ ಸೆಲ್ಗಳು ಹೈಫೆ ಆಗಬಹುದು. ಅಥವಾ ದಿಸ್ ಝೈಗೋಟ್ ಮೈಟ್ ಅಂಡರ್ಗೋ an resting period by the development of a thick wall around itself, which is called a spore wall. ಆ ಝೈಗೋಟು ಡೈರೆಕ್ಟ್ ಆಗಿ ಮಿಯಾಟಿಕ್ ಸೆಲ್ ಡಿವಿಷನ್ಗೆ ಇನ್ವಾಲ್ವ್ ಆಗಿ ಆ 4 ಸೆಲ್ಗಳು ಐಫೆಗಳನ್ನು ಕೊಟ್ಟು ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಎನ್ವೈರನ್ಮೆಂಟು ಫೇವರಬಲ್ ಆಗಿಲ್ಲ ಅಂದ ಸಂದರ್ಭ ಅಂತಲೇ ಅನ್ಕೋಣ. ಆವಾಗ ಏನು ಮಾಡ್ಕೊಳ್ಳುತ್ತೆ ಅಂತಂದರೆ ಆ ಝೈಗೋಟು ತನ್ನ ಸುತ್ತ ಒಂದು ಬಲಿಷ್ಠವಾದಂಥ ಒಂದು ಗೋಡೆಯನ್ನು ಮಾಡಿಕೊಂಡು ಸ್ಪೋರ್ ಥರ ಆಗುತ್ತೆ. ಇಲ್ಲಿ ಝೈಗೋಟು ಸ್ಪೋರ್ ಥರ ಆಗಿದ್ದರಿಂದ ಆ ಸ್ಪೋರ್ನ ಏನಂತ ಕರಿತಾ ಇದ್ದೇವೆ ಅಂತಂದರೆ ಅದನ್ನು ನಾವು ಝೈಗೋಸ್ಪೋರ್ ಅಂತ ಕರಿತೇವೆ. ಊಸ್ಪೋರ್ ಅಂದರೂ ತಪ್ಪಿಲ್ಲ, ರೈಟ್? ಊಸ್ಪೋರ್. ಝೈಗೋಟಿಗೆ ಇನ್ನೊಂದು ಹೆಸರು ಏನು ಗೊತ್ತೇ? ಝೈಗೋಟಿಗೆ ಇನ್ನೊಂದು ಹೆಸರು ಊಸ್ಪರ್ಮ್ ಅಂತ ಕರಿತೇವೆ. ಗೊತ್ತಿರಲೇಬೇಕಾದಂಥ ವಿಚಾರ. ಝೈಗೋಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಊಸ್ಪರ್ಮ್. ಆದ್ದರಿಂದ ಊಸ್ಪೋರ್ ಅಂತಲೂ ಕರಿತೇವೆ, ಝೈಗೋಸ್ಪೋರ್ ಅಂತಲೂ ಕರಿತೇವೆ. ಕನ್ಫ್ಯೂಷನ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಝೈಗೋಟು ಸ್ಪೋರ್ ಆಗಿದ್ದರಿಂದ ಅದನ್ನು ಝೈಗೋಸ್ಪೋರ್ ಅಂತ ಕರೀತಿದ್ದೇವೆ. ಈ ಸ್ಪೋರು ರೆಸ್ಟಿಂಗ್ ಸ್ಪೋರು. ಯಾತಕ್ಕೋಸ್ಕರ ಇದೆ ಅಂತಂದರೆ ಟು ಟೈಡ್ ಓವರ್ ದ ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್. ಕಷ್ಟಕಾಲವನ್ನು, ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನನ್ನು ಕಳೆಯೋದಕ್ಕಾಗಿ ಮಾರ್ಪಾಡಾದಂತಹದ್ದು. ವೆನ್ ದ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ರಿಟರ್ನ್ಸ್, it breaks the spore wall and inner content or inner cell develops into an new mycelia or hyphae. So ಇದು ಝೈಗೋಸ್ಪೋರ್ ಬಗ್ಗೆ. ಆದರೆ ನೆಕ್ಸ್ಟ್ ಯಾವುದು ಅಂತಂದರೆ ಅಡ್ವಾನ್ಸ್ಡ್ ಸ್ಪೋರ್ಗಳ ಬಗ್ಗೆ ಮಾತಾಡೋಣ. ಇನ್ ಕೇಸ್ ಆಫ್ ಆಸ್ಕೊಮೈಸಿಡ್ಸ್ ಆ್ಯಂಡ್ ಬೆಸಿಡಿಯೋಮೈಸಿಡ್ಸ್, we see an stage called dikaryotic phase. ನೋಡಿ, ಫ್ಯೂಷನ್ ಆಗಿ ಡೈಕ್ಯಾರಿಯಾಟಿಕ್ ಐಫೆ ಆಗಿದೆ ಅಂತ ಈಗಾಗಲೇ ನಾನು ಹಿಂದೆನೂ ಹೇಳಿದ್ದೇನೆ. ಇದು ಒಂದು ಡೈಕ್ಯಾರಿಯಾಟಿಕ್ ಐಫೆ. ಈ ಡೈಕ್ಯಾರಿಯಾಟಿಕ್ ಐಫೆನಲ್ಲಿ ಒಂದು ಡೈಕ್ಯಾರಿಯಾಟಿಕ್ ಸೆಲ್ ಏನು ಮಾಡ್ತದೆ? ಇಟ್ ಪ್ರೊಡ್ಯೂಸಸ್ ಎ ಬ್ರಾಂಚ್. ಆ ಬ್ರಾಂಚನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಒಂದು ಫರ್ಟೈಲ್ ಐಫೆನ್ ಕೊಡ್ತದೆ. ಆ ಐಫೆಲು ಡೈಕ್ಯಾರಿಯಾಟಿಕ್ ಕಂಡೀಷನ್ಸ್ನೇ ತೋರಿಸುತ್ತೆ. ಅದರ ಟರ್ಮಿನಲ್ ಸೆಲ್ ಇತ್ತಲ್ಲ, ದ ಟರ್ಮಿನಲ್ ಸೆಲ್ ಆಫ್ ದಿಸ್ ಫರ್ಟೈಲ್ ಐಫೆ, ದ ನ್ಯೂಕ್ಲಿಯಸ್ ಆಫ್ ದಟ್ ಟರ್ಮಿನಲ್ ಸೆಲ್ ಫ್ಯೂಸಸ್ ಟು ಫಾರ್ಮ್ ಆ್ಯಂಡ್ ಡಿಪ್ಲಾಯ್ಡ್ ಸೆಲ್. ತುದಿಭಾಗದಲ್ಲಿ ಇದ್ದಂತಹ, ನಿಮಗೆ ಕನ್ಫ್ಯೂಸ್ ಆಗೋದೇ ಬೇಡ, ಇಲ್ಲಿ ನಾನು ತಿಳಿಸ್ತೇನೆ. ಇದು ಒಂದು ಟರ್ಮಿನಲ್ ಸೆಲ್ಲು. ಆ ಟರ್ಮಿನಲ್ ಸೆಲ್ಲಲ್ಲಿ 2 ನ್ಯೂಕ್ಲಿಯಸ್ ಇದ್ದಂಥದ್ದು ಸೇರಿಕೊಂಡು ಡಿಪ್ಲಾಯ್ಡ್ ಸೆಲ್ ಆಯಿತು. ಇಟ್ಸ್ ಎ ಡಿಪ್ಲಾಯ್ಡ್ ಸೆಲ್, ರೈಟ್? ಆ ಡಿಪ್ಲಾಯ್ಡ್ ಸೆಲ್ಲನ್ನು ಝೈಗೋಟ್ ಅಂತ ಕರೆದ್ರೂ ತಪ್ಪೇನಿಲ್ಲ, ಕ್ಯಾರಿಯೋಗ್ಯಾಮಿ ಆದಮೇಲೆ. ಆ ಒಂದು ಸೆಲ್ ಏನಾಗುತ್ತೆ? ಇಟ್ ಅಂಡರ್ಗೋಸ್ ಮಿಯಾಸಿಸ್. ಮಿಯಾಸಿಸ್ ಆದಾಗ ಏನಾಗುತ್ತೆ?
4 ಸೆಲ್ಗಳನ್ನು ಕೊಡ್ತದೆ. ನಿಜ ತಾನೇ? ಆ 4 ಸೆಲ್ ಬಂತು. ಆ 4 ಸೆಲ್ ಯಾವುದು? ದೇ ಆರ್ ದ ಹೆಪ್ಲಾಯ್ಡ್ ಬಿಕಾಸ್ ದೇ ಆರ್ ಬಿನ್ ಬಾಂಡ್ ಆಫ್ಟರ್ ಅಂಡರ್ಗೋಯಿಂಗ್ ಮಿಯೋಸಿಸ್. ಈ 4 ಸೆಲ್ಲು ಅದಾದ ಮೇಲೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಅಲ್ಲಿಗೆ ಏನು ಬಂತು? ಇನ್ನು 4 ಸೆಲ್ ಬಂತು. ಟೋಟಲ್ ಆಗಿ ಸೆಲ್ ಆಗಿದೆ 8 ಸೆಲ್ಗಳಾಗಿದ್ದಾವೆ. ಆ 8 ಸೆಲ್ಗಳು ಒಂದು ಸ್ಯಾಕ್ ಒಳಗಿರ್ತದೆ. ಆ ಟರ್ಮಿನಲ್ ಸೆಲ್ಲಿನ ಮೆಂಬ್ರೇನೇ ಸ್ಯಾಕ್ ಥರ ಆಗಿದೆ. ಅದನ್ನು ನಾವು ಆಸ್ಕಸ್ ಅಂತ ಕರಿತೇವೆ. ಒಳಗೆ ಎಷ್ಟು ಸೆಲ್ ಇದೆ ಅಂತಂದರೆ ಎಷ್ಟು ಹೇಳ್ತೀರಿ? 8 ಸೆಲ್ ಇದೆ. ಆ 8 ಸೆಲ್ಗಳು ಸ್ಪೋರ್ ಆಗಿ ಕನ್ವರ್ಟ್ ಆಗ್ತವೆ. ಆ ಸ್ಪೋರ್ಗಳನ್ನು ನಾವು ಆಸ್ಕೋಸ್ಪೋರ್ಸ್ ಅಂತ ಕರಿತೇವೆ. ಯಾವಾಗಲೂ ಮರಿಬೇಡಿ, ಆಸ್ಕೋಸ್ಪೋರ್ಸಿನ ಸಂಖ್ಯೆ ಎಷ್ಟಪ್ಪ ಅಂತಂದರೆ 8. ರೈಟ್? ಆಸ್ಕೋಸ್ಪೋರ್ಸ್ ಎಷ್ಟಿರ್ತವೆ? ದ ನಂಬರ್ ಈಸ್ 8. ದೇ ಆರ್ ಬಾರ್ನ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ಕಸ್. ರೈಟ್? ಅದೇ ಥರ ಬೆಸಿಡಿಯೋಸ್ಪೋರ್ಸ್ಗೆ ಬರ್ತಾನೆ. ಈ ಬೆಸಿಡಿಯೋಮೈಸಿಟ್ಸಲ್ಲಿ ಡೈಕ್ಯಾರಿಯಾಟಿಕ್ ಫೇಸ್ ಇದೆ. ಅದೇ ರೀತಿಯಾಗಿ ಡೈಕ್ಯಾರಿಯಾಟಿಕ್ ಫೇಸ್ನಲ್ಲಿ ಟರ್ಮಿನಲ್ ಸೆಲ್ ಏನಾಗುತ್ತೆ? ಫ್ಯೂಷನ್ ಆಗುತ್ತೆ. ಆ ಟರ್ಮಿನಲ್ ಸೆಲ್ಲು ಒಂದು ಫ್ರೂಟಿಂಗ್ ಬಾಡಿಯನ್ನು ಕೊಡ್ತದೆ. ಆ ಫ್ರೂಟಿಂಗ್ ಬಾಡಿಯನ್ನು ಏನಂತ ಕರಿತೇವೆ ಅಂತಂದರೆ ಬೆಸಿಡಿಯೋಕಾರ್ಪ್ ಅಂತ ಕರಿತೇವೆ. ಆ ಬೆಸಿಡಿಯೋಕಾರ್ಪಿನಲ್ಲಿ the cell undergoes meiosis to produce the 4 cells. ಆ 4 ಸೆಲ್ಗಳು, only the meiotic cell division has been occurred at the terminal tip, so that 4 cells are called as basidiospores. When these spores liberates from the basidiocarp and an ascus, they start germinating to produce an haploid plant body or haploid hyphae. ಸೊ ಅಲ್ಲಿಗೆ ಸೆಕ್ಷುವಲ್ ಆಗಿ 3 ಸ್ಪೋರ್ಗಳನ್ನು ಬಿಟ್ಟು ರೀಪ್ರೊಡ್ಯೂಸ್ ಮಾಡ್ತವೆ. ಆ ಸ್ಪೋರ್ಗಳೆಲ್ಲ ಹುಟ್ಟಿದ್ದು ಮಿಯೋಟಿಕ್ ಸೆಲ್ ಡಿವಿಷನಿಂದ. ಆದ್ದರಿಂದ ಅವುಗಳನ್ನ ಮಿಯೋಸ್ಪೋರ್ಸ್ ಅಂತ ಕರಿತೇವೆ. ಅವು ಯಾವ್ಯಾವುದಪ್ಪ ಅಂತಂದರೆ, ಒಂದು ಝೈಗೋಸ್ಪೋರ್ ಆರ್ ಊಸ್ಪೋರ್, ಎರಡನೇದು ಆಸ್ಕೋಸ್ಪೋರ್, ಮತ್ತು ಮೂರನೇದು ಬೆಸಿಡಿಯೋಸ್ಪೋರ್ಸ್. ಸೊ ಇಲ್ಲಿಯವರೆಗೆ ನಾನು ಈ ಕ್ಲಾಸ್ನಲ್ಲಿ ಹೇಗೆ ಫಂಗಸ್ಗಳು ರೀಪ್ರೊಡ್ಯೂಸ್ ಮಾಡ್ತವೆ ಅನ್ನುವಂಥದ್ದನ್ನು ತಿಳಿಸಿದ್ದಾನೆ. ದ ಮೆಥಡ್ಸ್ ಆಫ್ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಫಂಗಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮೈಕೋಟಾದ ಕ್ಲಾಸಿಫಿಕೇಷನ್ನ ತಿಳಿಸ್ಕೊಡ್ತಾನೆ.